ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಯುಗಾದಿ ಹಬ್ಬನ ನಮ್ಮ ಮನೆಯೊಳಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಒಳಗೆ ಹೇಳ್ತೀನಂತ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಯುಗಾದಿ ಅಂದ ತಕ್ಷಣ ನಮಗೆ ಫಸ್ಟ್ ತಲೆಯಾಗಿ ಬರೋದನ್ನು ಬೇವು ಮತ್ತು ಬೆಲ್ಲ. ಸೊ ಅದ್ರ ಸಂಬಂಧ ನಾನು ಬೇವಿಂದು ಎಲೆ ತೊಗೊಂಡು ಬಂದು ಅದ್ರೊಳಗೆ ಹೂ ಸಪ್ರೇಟ ಮತ್ತು ಎಲೆ ಸಪ್ರೇಟ ಮಾಡ್ಕೊಳಕತ್ತೀನಿ. ಹೂ ಅಂತೂ ಬೇವು ಮತ್ತು ಬೆಲ್ಲ ರೆಡಿ ಮಾಡ್ಕೊಳಕ್ಕೆ. ಮತ್ತಿನ್ನು ತಪ್ಲ ಎದಕ್ಕಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಈ ತಪ್ಲನ ಬೆಳಿಗ್ಗೆ ಯುಗಾದಿ ದಿವಸ ಸ್ನಾನ ಮಾಡೋ ಮುಂದೆ ಬಕೆಟ್ ಒಳಗೆ ಈ ತಪ್ಲ ಹಾಕಿ ಆ ನೀರಿಂದ ಸ್ನಾನ ಮಾಡ್ತೀವಿ, ಫ್ರೆಶ್ ಆಗ್ತೀವಿ. ಸೊ ಇದು ನಾನು ಸಪ್ರೇಟ್ ಮಾಡ್ಕೊಳಕತ್ತೀನಿ. ಈ ಕೆಲಸ ಮಾಡೋ ಮುಂದೆ ನಾವು ಸಣ್ಣವರಿದ್ದಾಗಿಂದು ಒಂದು ನೆನಪು ಬಂತು. ಏನಪ್ಪ ಅಂತಂದ್ರೆ ಈ ಬೇವಿನ ಕಡ್ಡಿ ಇರ್ತೈತಲ್ಲ, ಈ ಬೇವಿನ ಕಡ್ಡಿಲೇ ನಾವು ಮೊದಲು ಬ್ರಷ್ ಮಾಡ್ತಿದ್ವಿ ಸಣ್ಣವರಿದ್ದಾಗ. ಇದರಿಂದ ಬ್ರಷ್ ಮಾಡೋದ್ರಿಂದ ಹಲ್ಲು ಭಾಳ ಕ್ಲೀನ್ ಆಗ್ತಿದ್ವು ಅಂತ, ಕ್ಲೀನ್ ಹಾಕಿದ್ದು ಕೂಡ. ಸೊ ಇದೇ ಪೇಸ್ಟು, ಇದೇ ಬ್ರಷು. ಸೊ ಈ ಕಡ್ಡಿ ಏನಿರ್ತೈತಲ್ಲ ಮುಂದಿಂದ ಒಂದು ಸ್ವಲ್ಪ ಸಿಬ್ಬರು ತೆಗೆದು ಅದನ್ನು ಬ್ರಷ್ ಗತೆ ಯೂಸ್ ಮಾಡಿ ಅದರಲ್ಲೇನ ಹಲ್ಲು ತಿಕ್ತಿದ್ವಿ. ಭಾಳ ಕ್ಲೀನ್ ಅನ್ನಿಸ್ತಿದ್ವು ಹಲ್ಲು. ಬಟ್ ಈಗೆಲ್ಲ ಅದನ್ನೆಲ್ಲ ಬಿಟ್ಬಿಟ್ಟೇವಿ. ಈಗ ಹೆಂಗೆ ಕೇಳೋದಾಗೈತೆ ಅಂದ್ರೆ, ನಿಮ್ಮ ಪೇಸ್ಟಿನಲ್ಲಿ ಬೇವು ಮತ್ತು ಬೆಲ್ಲ ಇದೆಯೇ? ನಮ್ಮ ಪೇಸ್ಟಿನಲ್ಲಿ ಏನೂ ಇಲ್ಲ. ಸೊ ಹಂಗೆ ಮತ್ತು ಯುಗಾದಿ ಅನ್ನೋದ್ಲೇನ ಮಾವಿನ ತೋರಣ ಇರಬೇಕಲ್ಲ. ಸೊ ಅದಕ್ಕೆ ನಾನು ಮಾವಿನ ತೋರಣವನ್ನು ರೆಡಿ ಮಾಡುತ್ತಿದ್ದೇನೆ. ನಾನು ಇದನ್ನು ಹಿಂದಿನ ದಿವಸ ನೈಟೇ ರೆಡಿ ಮಾಡಿಟ್ಕೊಂಡಿದ್ನಿ. ಈ ರೀತಿ ಎಲ್ಲ ತಪ್ಪಲ ಒಂದೊಂದು ಬಿಡಿಸ್ಕೊಂಡು ಅದನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡು ಆಮೇಲೆ ಇದನ್ನು ದಾರದೊಳಗೆ ಪೋಣಿಸೋದು ಒಂದೊಂದಾಗಿ. ನೈಟೇ ರೆಡಿ ಮಾಡಿ ಇಟ್ಕೊಂಡು ಬಂದರೆ ಏನಾಗ್ತೈತಿ, ಸ್ವಲ್ಪ ಕೆಲಸ ಕಡಿಮೆ ಆಗ್ತೈತಿ. ಬೆಳಗ್ಗೆ ಮತ್ತೆಲ್ಲನೂ ಬೆಳಗ್ಗೆ ಒಮ್ಮೆ ಎಲ್ಲನೂ ಕೆಲಸ ಮಾಡೋದು ಅಂತಂದ್ರೆ ಅವಸರ ಹೀಗಾಗಿ ಒಂದು ಕೆಲಸ ಮಾಡ್ತೀವಿ, ಒಂದು ಕೆಲಸ ಮಾಡೋಂಗಿಲ್ಲ, ಇಲ್ಲ ನೀಟ್ ಆಗ್ತೈತಿ, ನೀಟ್ ಆಗಂಗಿಲ್ಲ. ಸೊ ಒಂದೊಂದು ಮರ್ತೇ ಬಿಡ್ತೀವಿ ಏನು ಮಾಡ್ಬೇಕು ಅನ್ನೋದು. ಹೀಗಾಗಿ ಎಲ್ಲನೂ ಕರೆಕ್ಟಾಗಿ ಆಗಲಿ ಅಂಥೇಳಿ ಇದನ್ನೆಲ್ಲನೂ ನಾವು ಹಿಂದಿನ ದಿವಸ ರೆಡಿನ ಮಾಡ್ಕೊಂಡಿದ್ವಿ. ಸೊ ಈಗ ಆಲ್ರೆಡಿ ನಂದು ತೋರಣ ರೆಡಿ ಆಯಿತು. ಇದನ್ನು ಜಸ್ಟ್ ಮಾರ್ನಿಂಗ್ ಹೋಗಿ ಬಾಗಿಲಿಗೆ ಕಟ್ಟಿಬಿಟ್ರೆ ಮುಗಿದು ಹೋಯ್ತು. ಸೊ ಇಷ್ಟು ನಾನು ನೈಟ್ ರೆಡಿ ಮಾಡಿಟ್ಕೊಂಡಿದ್ನಿ, ಎಲ್ಲ ದಾರದ್ರಾಗ ಪೋಣಿಸ್ಕೊಂಡು. ಸೊ ಇದಾದ ಮೇಲೆ ಒಂದು ನಾನು ನಿಮ್ಗೆ ಸರ್ಪ್ರೈಸ್ ತೋರಿಸ್ತೀನಿ. ಅದೇನಪ್ಪ ಅಂತಂದ್ರೆ, ನಮಗೆ ಇವತ್ತು ಮ್ಯಾಂಗೋ ಸಿಕ್ಕವು. ಮ್ಯಾಂಗೋ ಅಂದ್ರೆ ನಮ್ಗೆ ಭಾಳ ಪ್ರೀತಿ. ಸೊ ಮ್ಯಾಂಗೋನೂ ಸಿಕ್ಕು ಹಬ್ಬಕ್ಕೆ. ಸೊ ನೋಡಿರಿ, ನೆಕ್ಸ್ಟ್ ಡೇ ನಮ್ಮದು ಯುಗಾದಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ರಂಗೋಲಿ, ಆಮೇಲೆ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ತೋರಣವನ್ನು ಕಟ್ಟಿದೆವು. ನಾವೆಲ್ಲ ಫ್ರೆಶ್ಶಾಗಿ ರೆಡಿಯಾಗಿ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಆದಮೇಲೆ ಸೊ ಈ ರೀತಿ ಹಬ್ಬನ ಮಾಡ್ತೀವಿ. ಏನಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಗಂಡಸ್ರು ಏನಿರ್ತಾರಲ್ಲ ಅವರಿಗೆ ಆರತಿ ಮಾಡುವಂಥ ಪದ್ಧತಿ ನಮ್ಮ ಮನೆಯೊಳಗೆ ಐತಿ. ಸೊ ಅದೇ ರೀತಿ ನಾನು ನಮ್ಮ ಹಸ್ಬೆಂಡಿಗೆ ಆರತಿ ಮಾಡತ್ತಿದ್ನಿ. ಸೊ ಹಂಗೆ ನಾನು ಆರತಿ ಮಾಡಿದ ಮೇಲೆ ನನ್ನ ಮಗಳ ಕಡೆಯಿಂದನೂ ಆರತಿ ಮಾಡಿಸ್ಬೇಕಂತ ಹೇಳಿ ಅವಳು ಗುದ್ದಾಡಿ ಕರ್ಕೊಂಬಂದಿದ್ನಿ. ಆಮೇಲೆ ಅವಳ ಕಡೆಯಿಂದ ಕುಂಕುಮ ಹಚ್ಚಿಸಿ ಆರತಿ ಮಾಡ್ಸಾತಿದ್ನಿ. ಸೊ ನಾವಿಲ್ಲಿ ಹಂಗೆ ಫನ್ನಿ ಮೂಮೆಂಟ್ ಅಂದ್ರೆ, ಆರತಿ ಮಾಡಿದ ತಕ್ಷಣ ಅವರು ನಮ್ಮ ಆರತಿ ಒಳಗೆ ರೊಕ್ಕ ಇಡಬೇಕಲ್ಲ. ಸೊ ಅದ್ರ ಸಂಬಂಧ ಎಷ್ಟು ಇಡ್ತೀರ್ನ ಅಷ್ಟು ಇಡ್ತೀರ್ನ ಅಂಥೇಳಿ ನಾನು ಅವ್ರಿಗೆ ಕಾಣಿಸಾತಿದ್ನಿ. ಸೊ ಅದ್ರ ಸಂಬಂಧ ಎಲ್ಲ ನಗಾಕತ್ತಿದ್ವಿ ನಾವು. ಸೊ ಇದಾದ ಮೇಲೆ ಬೇವು ಮತ್ತು ಬೆಲ್ಲ ರೆಡಿ ಮಾಡಿ ಒಬ್ರಿಗೊಬ್ರು ತಿನ್ನಿಸಿದ್ವಿ. ಸೊ ಇಲ್ಲೇ ನಮ್ಮದು ಬೇವು ಬೆಲ್ಲ ರೆಡಿ ಐತಿ. ಇದಕ್ಕೆ ನಾನು ಬರೀ ಬೇವು ಬೆಲ್ಲ ಅಷ್ಟೇ, ಏನು ಹಾಕೋದಂತೇಳಿ ಸ್ವಲ್ಪ ಶೇಂಗಾ ಕಾಳು ಪುಟಾಣಿ ಕಾಳು ಮಿಕ್ಸ್ ಮಾಡಿ ಹಾಕೀನಿ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂಥೇಳಿ ಈ ರೀತಿ ಬೇವು ಬೆಲ್ಲನ ರೆಡಿ ಮಾಡೀನಿ. ಸೊ ಇಷ್ಟೆಲ್ಲ ರೆಡಿ ಮಾಡಿ ಆದಮೇಲೆ ಒಬ್ರಿಗೊಬ್ರು ತಿನ್ನಿಸಿ ನಮ್ಮದು ಯುಗಾದಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಈ ಸಲ.
ಸೊ ಇಷ್ಟೆಲ್ಲ ಮುಗಿಸಿ ನಾವು ಇನ್ನೇನು ಟಿಫನ್ ಮಾಡೋಣ ಅಂಥೇಳಿ ರೆಡಿ ಆಗತ್ತಿದ್ವಿ. ಅಷ್ಟರೊಳಗೆ ಒಂದು ಪಾರ್ಸಲ್ ಬಂತು. ಸೊ ಆ ಪಾರ್ಸಲ್ ಏನೈತಿಪ್ಪ, ಯಾಕಂದ್ರೆ ನಾವು ಆರ್ಡ್ರ್ ಮಾಡಿರಲಿಲ್ಲ ಏನು, ಬಟ್ ಆದರೂ ಪಾರ್ಸಲ್ ಬಂತು. ಸೊ ಏನೈತಿ ಅಂಥೇಳಿ ತೆಗೆದು ನೋಡತ್ತಿದ್ವಿ. ನಮ್ಮ ಯಾನ ಅಂತೂ ಈ ರೀತಿ ಏನಾರ ಅನ್ಬಾಕ್ಸಿಂಗ್ ಮಾಡತ್ತಿದ್ವಿ ಅಂತಂದ್ರೆ ಭಾಳ ಎಕ್ಸೈಟ್ಮೆಂಟ್ ಇಲ್ಲೇ ನೋಡ್ತಿರ್ತಾಳೆ. ಅದ್ರೊಳಗೆ ಏನೈತಿ ಅಂಥೇಳಿ ಭಾಳ ಕ್ಯೂರಿಯಸ್ ಇಂದ ನೋಡ್ತಿರ್ತಾಳೆ. ಭಾಳ ಖುಷಿ ಆಕತಿ ಆಕೆಗೆ ಈ ರೀತಿ ಏನಾರು ಓಪನ್ ಮಾಡಕತ್ತಿದ್ವಿ ಅಂತಂದ್ರೆ. ಸೊ ಹಂಗೆ ಏನೈತಿಪ್ಪ ಅಂತಂದು ತೆಗೆದು ನೋಡಿದ್ರೆ ಅದ್ರೊಳಗೆ ಜರ್ಮನಿ ಒಳಗೆ ನಂದು ಕಾಕ ಮತ್ತು ಆಂಟಿ ಇರ್ತಾರೆ, ಅಂದ್ರೆ ನಮ್ಮ ಕೋ ಸಿಸ್ಟರು ಮತ್ತು ಬ್ರದರ್ ಇನ್ಲ. ಸೊ ಅವರು ನಮ್ಮ ಯಾನಾಗ ಗಿಫ್ಟ್ ಕಳಿಸಿದ್ರು. ಸೊ ಭಾಳ ಯುಗಾದಿ ಹಬ್ಬದ ದಿವಸ ಆ ಗಿಫ್ಟ್ ಬಂದಿದ್ದು ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ನಮ್ಮ ಯಾನ ಅಂತೂ ಫುಲ್ ಕ್ಯೂರಿಯಸ್ಸಿಂದ ನೋಡತ್ತಾಳೆ ಏನೈತಿ ಅಂಥೇಳಿ. ಫೈನಲಿ ಅದು ಗಿಫ್ಟ್ ಓಪನ್ ಆಯಿತು. ಅದ್ರೊಳಗೆ LED ಬೋರ್ಡು ಮತ್ತು ಒಂದು ಕಿಚನ್ ಸೆಟ್ ಇತ್ತು ನಮ್ಮ ಯಾನನ ಸಂಬಂಧ. ಅವರು ಅಲ್ಲಿಂದ ಭಾಳ ಪ್ರೀತಿಯಿಂದ ಕಳಿಸಿದ್ರು. ಸೊ ನಮಗೂ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಸೊ ಆಕಿನೂ ಭಾಳ ಎಂಜಾಯ್ ಮಾಡಿದ್ಲು ಅವನು ನೋಡಿ. ಇದಾಗಿತ್ತು ನಮ್ಮದು ಈ ವರ್ಷದ ಯುಗಾದಿ ಹಬ್ಬ. ಸಿಂಪಲ್ಲಾಗಿತ್ತು ಬಟ್ ಸ್ವೀಟ್ ಆಗಿತ್ತು. ಬೇವು ಮತ್ತು ಬೆಲ್ಲ ಸಮ ಪ್ರಮಾಣದೊಳಗೆ ಈ ವರ್ಷವೂ ಇತ್ತು. ಈ ಹಬ್ಬಗಳು ಬರೋದನ್ನ ಹೆಣ್ಮಕ್ಳಿಗೆ ಭಾಳಷ್ಟು ಕೆಲಸ ಹಚ್ಚಕ್ಕೆ. ಬಟ್ ಏನಪ್ಪ ಅಂತಂದರೆ ಈ ಹಬ್ಬಗಳಿಂದನೂ ನಾವು ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಎಲ್ಲರೂ ಹಂಗೆ ಖುಷಿಯಾಗಿ ನಮ್ಮ ಫ್ಯಾಮಿಲಿ ಜೊತೆ ಸಿಹಿ ಮತ್ತು ಕಹಿ ಎಲ್ಲವನ್ನು ಎಕ್ಸೆಪ್ಟ್ ಮಾಡಿಕೊಂಡು ಎಲ್ಲನೂ ನಮ್ಮ ಜೀವನವನ್ನು ನಡೆಸೋಣಂತ. ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.